ಮೆಟ್ರೋ ಪ್ರಯಾಣ ದುಬಾರಿ ಫಿಕ್ಸ್ ಆತುರದ ಭರವಸೆ ಕೊಟ್ರ ತೇಜಸ್ವಿ ದರ ಹೆಚ್ಚಿಸಿದ್ದು ಕೇಂದ್ರವೋ ರಾಜ್ಯವೋ ದುಬಾರಿ ಮೆಟ್ರೋ ಸ್ಟೋರಿ ಇದು. ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ 5% ದರ ಏರಿಕೆ ಆಗಿರುವಂತದ್ದು ಪರಿಷ್ಕೃತ ದರ ಜಾರಿಯಲ್ಲಿರುತ್ತೆ. ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿಕೆ ಕೊಟ್ಟಿದ್ರಲ್ವಾ, ಅದನ್ನ ನಂಬೇಡಿ. ಯಾಕಂದ್ರೆ ಈಗಾಗಲೇ ನಮಗೆ PRO ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ BMRCL ನ PRO ಸ್ಪಷ್ಟನೆ ಕೊಟ್ಟಿರುವಂತದ್ದು. ನಾಳೆಯಿಂದ 5% ದರ ಏರಿಕೆ ಫಿಕ್ಸ್ ಆಗಿದೆ. ದರ ಏರಿಕೆ ಕೈಬಿಡೋಕೆ ಆದೇಶ ನಮಗೆ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ನಿರ್ದೇಶನ ನಮಗೆ ಬಂದಿಲ್ಲ ಅಂತ ಹೇಳ್ಕೊಂಡು PRO ನ್ಯೂಸ್ 18 ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಶವಂತ್ ಚೌಹಾಣ್ ಅವರು ನ್ಯೂಸ್ 18 ಜೊತೆ ಮಾತನಾಡುವ ಸಂದರ್ಭದಲ್ಲಿ ನಮಗೆ ಕೇಂದ್ರದಿಂದ ಯಾವುದೇ ರೀತಿಯ ಆದೇಶ ಬಂದಿಲ್ಲ, 5% ಹೈಕ್ ಆಗಿದೆಯಲ್ಲ ಅದು ಅದೇ ರೀತಿ ಮುಂದುವರಿಯುತ್ತೆ. ನಾಳೆ ಬೆಳಿಗ್ಗೆಯಿಂದಲೇ ಯಾರೆಲ್ಲ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ನೋಡಿ ಅವರಿಗೆ 5% ದರ ಇದ್ದೇ ಇರುತ್ತೆ, ಏರಿಕೆ ಆಗೇ ಆಗತ್ತೆ ಅನ್ನುವಂಥ ವಿಚಾರವನ್ನ ಯಶವಂತ್ ಚೌಹಾಣ್ BMRCL ನ PRO ಆಗಿರುವಂತಹ ಯಶವಂತ್ ಚೌಹಾಣ್ ನ್ಯೂಸ್ 18 ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬಂದ್ರೆ ಏನು ಅಂತ ಅವ್ರು ಏನ್ ಹೇಳ್ತಾರೋ ಹಂಗೆ ತಾನೇ ನಮ್ದುನು. ನಮ್ಗೇನು ಇಲ್ಲಪ್ಪ, ನಮ್ಗಂತೂ ಇನ್ಫಾರ್ಮೇಶನ್ ಇವಾಗ ತನಕ ಯಾವ್ದು ಬಂದಿಲ್ಲ. ಏನೋ ಡೈರೆಕ್ಟಿವ್ಸ್ ಅಥವಾ ಆದೇಶಗಳು ಯಾವ್ದು ಬಂದಿಲ್ಲ. ಓಕೆ, ಹಾಗಾದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಇರುತ್ತೆ ಹಾಗಾದ್ರೆ ಹೈಕ್? ಅದನ್ನ ಇರುತ್ತೆ ಅಂತ ಇವಾಗ ಹೇಳ್ತೀರಾ? ಆದೇಶ ಅವ್ರು ಹೇಳೋ ಪ್ರಕಾರ ಇಲ್ಲ ಅದ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಆಮೇಲೆ ನಾನೇನ್ ಹೇಳಿ ಅದಕ್ಕೆ? ಸರಿ ನಿಮ್ಮ ಪ್ರಕಾರ ನಿಮ್ಮ ಮೊದಲು ನಮ್ಗೆ ಅಷ್ಟೇಪ್ಪ ನಾನು ಹೇಳೋದು. ನಮ್ಗೆ ಇದುವರೆಗೂ ಯಾವುದೇ ಸೂಚನೆಗಳು ಅಥವಾ ಯಾವ್ದೇ ಡೈರೆಕ್ಟರ್ಸ್ ಬಂದಿಲ್ಲಪ್ಪ, ಅಷ್ಟೇ. ಮೆಟ್ರೋ ದರ ಏರಿಕೆ ತಡೆಯುವಲ್ಲಿ ಬಿಜೆಪಿ ಫೇಲ್ ಆಯ್ತಾ? ಹಾಗಾದ್ರೆ ಕೇಂದ್ರದಲ್ಲಿರುವಂತದ್ದು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಜೊತೆ ಮಾತನಾಡಿದ್ದೀನಿ ಅಂತ ಸಂಸದ ತೇಜಸ್ವಿ ಸೂರ್ಯ ನಿನ್ನೆ ವಿಡಿಯೋ ಮಾಡಿಕೊಂಡು ಟ್ವೀಟ್ ಕೂಡ ಮಾಡಿಕೊಂಡು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದೆ ಸುಳ್ಳ? ಹಾಗಾದ್ರೆ ಕೇಂದ್ರ ಸಚಿವ ಮನೋಹರ್ ಖಟ್ಟರ್ ಜೊತೆ ನಾನು ಮಾತನಾಡಿದ್ದೀನಿ, ಬೆಂಗಳೂರಿನ ಜನರ ಜೊತೆ ಅವರು ನಿಲ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ದರ ಏರಿಕೆ ತಡೆಗೆ ಸ್ಪಂದಿಸಿದ್ದಾರೆ ಅಂತ ತೇಜಸ್ವಿ ಸೂರ್ಯ ನಿನ್ನೆ ವಿಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ದರ ಏರಿಕೆ ಆಗಲ್ಲ ಅಂತ ಟ್ವೀಟ್ ಮಾಡಿದ ಮೇಲೆ ಈಗ ಹೇಳಿಕೆಯನ್ನ ತಿರುಗಿಸ್ತಾ ಇದ್ದಾರೆ. ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂಥ ಸೆಕ್ರೆಟರಿಗೆ ತಿಳಿಸಿರುವಂಥ ಮಾತನ್ನು ಹೇಳಿದ್ದಾರೆ. ಮನೋಹರ್ ಖಟ್ಟರ್ ಅವರು ಕರ್ನಾಟಕದ ಬೆಂಗಳೂರಿನ ಜನರ ಕೂಗನ್ನು ಕಿವಿಗೊಟ್ಟು ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದ BMRCLನ ದರ ಪರಿಷ್ಕರಣೆ ಮಾಡುವಂಥ ಈ ಪ್ರಸ್ತಾಪಕ್ಕೆ ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಕಾರಣ ಅಂತ ಆರೋಪ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. RV ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಸಂವಾದದ ಮೂಲಕ ಪ್ರತಿಭಟನೆಯನ್ನ ಮಾಡಲಾಗಿದೆ. ಗಮನಿಸ್ತಾ ಹೋಗಬಹುದು, ಈ ಒಂದು ಮೆಟ್ರೋ ರೇಟ್ ಹೈಕ್ ಆದ ಮೇಲೆ ಬಿಜೆಪಿಗರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾನೆ ಇದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಕಾರಣ. ಮಿಸ್ಟರ್ CM DCM ಸ್ಟಾಪ್ ದ ಡ್ರಾಮಾ ಅಂತ ಬರೆದಿರುವಂತಹ ಟಿ ಶರ್ಟ್ ಅನ್ನು ಧರಿಸಿದ್ದಾರೆ ತೇಜಸ್ವಿ ಸೂರ್ಯ ಅವರು. ರಾಜ್ಯ ಸರ್ಕಾರದ ದರ ನಿಗದಿ ಕಮಿಟಿ ಮುಂದೆ ಮಂಡಿಸಿದ ಅಂಶಗಳನ್ನ ಟಿ ಶರ್ಟ್ ಮೇಲೆ ನಮೂದಿಸಿಕೊಂಡಿದ್ದಾರೆ. ಟಿಕೆಟ್ ದರ ಏರಿಕೆಗೆ ರಾಜ್ಯ ಸರ್ಕಾರ ಹೇಗೆ ಕಾರಣ ಅನ್ನೋದನ್ನ ಜನರಿಗೆ ವಿವರಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಸಂಸದ ತೇಜಸ್ವಿ ಸೂರ್ಯ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮತ್ತೆ 5% ಏರಿಕೆ ಆದರೆ ಮೆಟ್ರೋ ಟಿಕೆಟ್ ದರ, ಜನಸಾಮಾನ್ಯರ ಕತೆ ಏನು ಅಂತ, ಪರಿಸ್ಥಿತಿ ಏನು ಅಂತ? ಈಗಾಗಲೇ ಜನಸಾಮಾನ್ಯರ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಗಾಯದ ಮೇಲೆ ಬರೆ ಹಾಕ್ತಾ ಇರೋ ಥರ ಆಗಿದೆ, ನಾಯಿ ಪಾಡಾಗಿದೆ. ಸಾಮಾನ್ಯ ಜನ ಯಾರು ವಿದ್ಯಾರ್ಥಿಗಳಿದ್ದಾರೆ, ಮತ್ತೊಬ್ಬರಿದ್ದಾರೆ, ಅವರಿಗೆ PGಗೆ ಅವರದ್ದು ತಿಂಗಳದ್ದು ಬಾಡಿಗೆ ಕಟ್ಟಕ್ಕೆ ದುಡ್ಡು ಉಳಿತಾ ಇಲ್ಲ. ಈಗಾಗಲೇ ಒಂದು ಟರ್ಮಿನಲ್ ಸ್ಟೇಷನಿಂದ ಇನ್ನೊಂದು ಟರ್ಮಿನಲ್ ಸ್ಟೇಷನಿಗೆ 90 ರೂಪಾಯಿ, ನಾಳೆಯಿಂದ 95 ರೂಪಾಯಿ ಆಗುವಂಥದ್ದಿದೆ. ಜನ ಹೇಗೆ ಓಡಾಡೋಕ್ಕೆ ಸಾಧ್ಯ? ಇದರಲ್ಲಿ ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಂದಿಟ್ಟಿದೆ. CM DCM ಹೇಳ್ತಾರೆ ಕೇಂದ್ರ ಮಾಡಿರೋದು ಅಂತ, ಕೇಂದ್ರದ ಮೇಲೆ ಅವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿರೋದಂಥ ಕಾರಣಕ್ಕಾಗಿ ಇದು ಹೆಚ್ಚಾಗ್ತಾ ಇದೆ ಅಂತ. ಇದರಲ್ಲಿ ಬರ್ಡನ್ ಆಗ್ತಿರೋರು ಜನಸಾಮಾನ್ಯರು. ಈಗ ಸತ್ಯ ಗೊತ್ತಾಗಬೇಕಲ್ಲ ಯಾರಿಗೇನು ಅಂತ. ಆ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ ಏನು ಆರ್ಗ್ಯುಮೆಂಟ್ ಮಾಡಿದೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಅಂತ, ಅವ್ರ ಆರ್ಗ್ಯುಮೆಂಟನ್ನು ನಾನು ಟಿ ಶರ್ಟಲ್ಲೇ ಪ್ರಿಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ.
ಸರ್ ಇವರು ಪ್ರತಿ ಸತಿ ಇವ್ರು ಸುಳ್ಳು ಹೇಳೋದನ್ನ ನಾವು ನೋಡ್ತಾನೆ ಇರ್ತೀವಿ ಟಿವಿಲಿ. ಸತ್ಯನೂ ಜನ ಗೊತ್ತಾಗ್ಬೇಕಲ್ಲ. ಇವ್ರು ಏನ್ ಹೇಳ್ತಾರೆ, ಟಿಲ್ ನೌ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಪ್ರೊವೈಡಿಂಗ್ ಶಾಡೋ ಕ್ಯಾಶ್ ಸಪೋರ್ಟ್ ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಸ್ಟೇಟ್ ಶಾಡೋ ಕ್ಯಾಶ್ ಸಪೋರ್ಟ್. ಇವ್ರು ಖಾಲಿ ಟ್ರಂಕ್ ಆಗೋಗಿದ್ದಾರೆ, ಇವ್ರ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಇನ್ನು ಸಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ದರ ಏರಿಕೆ ಮಾಡಿ ಅಂತ ಕೇಳ್ತಾರೆ. ಇದು ಹೆಂಗಿದೆ ಅಂದರೆ 4 ಗೋಡೆ ಒಳಗಡೆ FFC ಎದುರುಗಡೆ ದರ ಏರಿಸಿ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ರಾಜ್ಯ ಸರ್ಕಾರ. ನೀವು ಮೀಡಿಯಾದವ್ರು ಮೈಕ್ ಹಿಡಿದ ತಕ್ಷಣ ರೀ ಮೋದಿಯವರು ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಕ್ಕೆ ಹೋಗ್ತಿದ್ದೀರಿ ಅಂತೇಳಿ ಎಷ್ಟು ಅಂತ ಸುಳ್ಳು ಹೇಳ್ತೀರಾ ಸರ್? ನಾಳೆ ಬರಬೇಕಾಗಿರುವಂಥ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಅಂತ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾಕೆ ಅದನ್ನು ಕಡಿಮೆ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇಲ್ಲ? PMRCL ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕೇಂದ್ರದಿಂದ ಯಾವುದೇ ರೀತಿ ನಮಗೆ ಅಧಿಕೃತ ಸೂಚನೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಂದಿಲ್ಲ? ಕೇಂದ್ರದಿಂದ ಬಿಟ್ಬಿಡಿ, ಮುಖ್ಯಮಂತ್ರಿಗಳಿಂದ ಯಾಕೆ ಬಂದಿಲ್ಲ? ಉಪಮುಖ್ಯಮಂತ್ರಿಗಳಿಂದ ಯಾಕೆ ಬಂದಿಲ್ಲ? ಈ ಹಿಂದೆ 105% ಆದಾಗ ಗಲಾಟೆ ಆಯಿತು, ಜನ ಒಯ್ದರು ಅಂತ ಹೇಳಿ ಅದನ್ನು 71%ಗೆ ಇಳಿಸಿದ್ರಲ್ಲ. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ತಾನೇ ಇಳಿಸಿದ ಅದನ್ನು. ಅವಾಗ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ರಲ್ಲ ನಾನು ಇಳಿಸಿದ್ದೀನಿ ಅಂತ. ಈಗ ಯಾಕೆ ಇಳಿಸ್ತಾ ಇಲ್ಲ ಮುಖ್ಯಮಂತ್ರಿಗಳು? ನಿಮಗೆ ಅನುಕೂಲಕ್ಕೆ ತಕ್ಕಂಥ ಆರ್ಗ್ಯುಮೆಂಟನ್ನು ಅವತ್ತಿಗೆ ಬೇಕಿದ್ದಂಥ ಆರ್ಗ್ಯುಮೆಂಟ್ ನೀವು ಮಾಡ್ತೀವಿ ಅಂತಂದ್ರೆ ಏನರ್ಥ? ಥ್ಯಾಂಕ್ ಯು. ಇಷ್ಟು ಸಂಸದ ತೇಜಸ್ವಿ ಸೂರ್ಯ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.